ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಅವರು ಕಳ್ಳತನ ಮಾಡಿ ಒಂದೇ ಒಂದು ಕುರುಹು ಸಿಗದೆ ಎಸ್ಕೇಪ್ ಆಗುವ ಚಾಲಾಕಿಗಳು. SBI ಬ್ಯಾಂಕ್ಗೆ ಕನ್ನ ಹಾಕಿದ್ದ ಕ್ರಿಮಿಗಳು ಪೊಲೀಸರ ಕೈಯಲ್ಲಿ ತಗಲಾಕೊಂಡಿದ್ದಾರೆ. ಮತ್ತೊಂದು ಕಡೆ ಬಸ್ನಲ್ಲೇ 55 ಲಕ್ಷ ಎಗರಿಸಿದ್ದ ಚೋರ ಪೊಲೀಸ್ ಬಲೆಗೆ ಬಿದ್ದಿದ್ದಾನೆ. ಬಾಗಲಕೋಟೆ SBI ಬ್ಯಾಂಕ್ ಲೂಟಿಕೋರರು ಅಂದರ್. ಮಹಾರಾಷ್ಟ್ರ ಮೂಲದ ಇಬ್ಬರ ಎಡೆಮುರಿ ಕಟ್ಟಿದ ಖಾಕಿ, ಮುಖಕ್ಕೆ ಮಾಸ್ಕ್, ಕೈಯಲ್ಲಿ ಗ್ಲೌಸ್, ಮಂಕಿ ಕ್ಯಾಪ್, ಗುರುತು ಮರೆಮಾಚಲು ಕುರ್ತಾ ತರಹದ ಡ್ರೆಸ್, ಹೀಗೆ ಕಂಪ್ಲೀಟ್ ಕವರ್ ಆಗಿರೋ ಕಿಡಿಗೇಡಿಗಳು ಬರೋಬ್ಬರಿ 52 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದರು. ಬಾಗಲಕೋಟೆಯಲ್ಲಿ ಕೈಚಳಕ ತೋರಿಸಿದ್ದ ಚಾಲಾಕಿಗಳು ಸೆರೆಸಿಕ್ಕಿದ್ದಾರೆ. ಹೌದು, ಸೆಪ್ಟೆಂಬರ್ 2ರಂದು ಕಾಕನೂರು SBI ಬ್ಯಾಂಕ್ನಲ್ಲಿ ದರೋಡೆ ನಡೆದಿತ್ತು. CC ಕ್ಯಾಮೆರಾಗೂ ಸ್ಪ್ರೇ ಮಾಡಿ ನುಗ್ಗಿದ್ದ ಚೋರರು ಬ್ಯಾಂಕ್ ಲಾಕರ್ನಲ್ಲಿದ್ದ 62 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಕದ್ದಿದ್ರು. ನವೆಂಬರ್ನಲ್ಲಿ UP ಮೂಲದ ಇಬ್ಬರನ್ನು ಬಂಧಿಸಿದ್ದ ಪೊಲೀಸರು ಈಗ ಮಹಾರಾಷ್ಟ್ರ ಮೂಲದ ಅಕ್ಷಯ್ ಅಂಬೋರೆ, ಕುಮಾಲ್ ಚೌಹಾಣ್ನನ್ನು ಬಂಧಿಸಿದ್ದಾರೆ. 475.20 ಗ್ರಾಂ ಚಿನ್ನಾಭರಣ, 2.75 ಲಕ್ಷ ರೂಪಾಯಿ ವಶಕ್ಕೆ ಪಡೆದಿದ್ದು ಉಳಿದ ಇಬ್ಬರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಇಬ್ಬರು ಜನ UP ಅವರು ಇದ್ದಾರೆ. UP ಅಲ್ಲಿ ಬದಾವ್ ಡಿಸ್ಟಿಕ್ ಅವರು ಇದ್ದಾರೆ. ಅವರು ಕೆಲವು ಹಿಂದೆ ಅಲ್ಲಿ ಕೇಸಲ್ಲಿ ಕೂಡ ನಮ್ಮ ತೆಲಂಗಾಣ ಅಕ್ಕಪಕ್ಕ ಸ್ಟೇಟಲ್ಲಿ, ಆಂಧ್ರ ಪ್ರದೇಶ, ತಮಿಳುನಾಡು ಈ ಕೇಸಲ್ಲಿ ಕೂಡ, ನಮ್ಮ ಕರ್ನಾಟಕದಲ್ಲಿ ಕೂಡ ಬೇರೆ ಬೇರೆ ಬ್ಯಾಂಕ್ ಕೇಸಲ್ಲಿ ಭಾಗಿಯಾಗಿದ್ದಾರೆ. ಇನ್ನಿಬ್ರು ಮಹಾರಾಷ್ಟ್ರ ಅವರು ಇದ್ದಾರೆ. ಇನ್ನಿಬ್ರು ಕೂಡ ಆರೋಪಿ ಇದ್ದಾರೆ. ನಾವು ಈಗ 4 ಜನಕ್ಕೆ ಅರೆಸ್ಟ್ ಮಾಡೋಕ್ಕೆ ಸಕ್ಸಸ್ ಆಗಿದ್ದೀವಿ. 2 ಜನಕ್ಕೆ ನಮ್ಮ UPಯಿಂದ ನಾವು ಕರ್ಕೊಂಡ್ ಬಂದಿದ್ದೀವಿ. ಅವ್ರ ಕಡೆಯಿಂದ ಸ್ವಲ್ಪ ರಿಕವರಿ ಆಗಿದೆ. ಇನ್ನು 2 ಜನಕ್ಕೆ ಮಹಾರಾಷ್ಟ್ರದಿಂದ ನಮ್ಮವರು ಕರ್ಕೊಂಡ್ ಬಂದಿದ್ದೀವಿ. ಇನ್ನಿಬ್ರು ಇದ್ದಾರೆ. ಅವ್ರದ್ದು ಐಡೆಂಟಿಟಿ ನಾವು ಇಂಟೆನ್ಷನ್ ಆಗಿ ನಾನು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಈ 4 ಜನ ಬಗ್ಗೆ ನಾನು ಡೀಟೇಲ್ ಆಗಿ ತಂದಿದ್ದೇನೆ. ಬಸ್ನಲ್ಲಿ 55 ಲಕ್ಷಕ್ಕೆ ಕನ್ನ, ಕಳ್ಳ ಅರೆಸ್ಟ್. ಗರಿ ನೋಟಿನ ರಾಶಿ ನೋಡಿ, ಅಬ್ಬಬ್ಬ, ಒಂದಲ್ಲ ಎರಡಲ್ಲ, 55 ಲಕ್ಷ ರೂಪಾಯಿ. ಡಿಸೆಂಬರ್ 8ರಂದು ಬೆಂಗಳೂರಿನಿಂದ ಹೈದರಾಬಾದ್ಗೆ ತೆರಳುತ್ತಿದ್ದ ಬಸ್ನಲ್ಲಿ ವೆಂಕಟೇಶ್ವರ ರಾವ್ ಅವರ ಬ್ಯಾಗ್ ಎಗರಿಸಿ 55 ಲಕ್ಷ ಕದ್ದಿದ್ರು. ಚಿಕ್ಕಬಳ್ಳಾಪುರ ಬಳಿ ಬ್ಯಾಗ್ ಎಗರಿಸಿದ್ದ ಖದೀಮ ಅಸ್ಲಾಂ ಖಾನ್ನನ್ನು ಮಧ್ಯಪ್ರದೇಶದಲ್ಲಿ ಬಂಧಿಸಲಾಗಿದೆ. ಬಸ್ ಊಟಕ್ಕೆ ನಿಲ್ಲಿಸಿದ್ದ ವೇಳೆ ಆರೋಪಿ ಹಣ ಎಗರಿಸಿದ್ದ. ವೆಂಕಟೇಶ್ವರ ರಾವ್ ಇವರು ಕೂಡ ಅವರದ್ದು ಬ್ಯಾಗ್ ಅಲ್ಲಿ ಸೀಟಲ್ಲಿ ಬಿಟ್ಟು ಕೆಳಗಡೆ ಟಾಯ್ಲೆಟ್ ವಗೇರಾಗೆ ಹೋಗಿದ್ದಾರೆ ಮತ್ತು ಊಟ ವಗೇರ ಕೂಡ ಏನೋ ಮಾಡಿದ್ದಾರೆ. ವಾಪಸ್ ಬಂದಾಗ ಅವರು ನೋಡಿದ್ದಾರೆ ಕಿ ಅವರದ್ದು ಬ್ಯಾಗ್ ಗಾಯಬ್ ಆಗಿದೆ. ಮೇನ್ ಆರೋಪಿ ಯಾರು ಇದ್ದಾರೆ, ಫಸ್ಟ್ ಅಸ್ಲಂ, ಇವರದ್ದು ವಾಸ ಮನ್ವಾರ್ ತಾಲೂಕಾ ಧಾರ್ ಡಿಸ್ಟಿಕ್. ಅವರಿಗೆ ನಾವು ಈಗ ಕರ್ಕೊಂಡ್ ಬಂದಿದ್ದೀವಿ. ಅವರಿಗೆ ಕೇಳಿದಾಗ ಈ ರಿಕವರಿ ಬಗ್ಗೆ ಮತ್ತೆ ಈ ಬಾಕಿ ಜನ ಬಗ್ಗೆ ಕೂಡ ಅವರು ಮಾಹಿತಿ ಕೊಟ್ಟಿದ್ದಾರೆ. ಪ್ರಕರಣದಲ್ಲಿ ಇನ್ನೂ 4 ಭಾಗಿಯಾಗಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ತನಿಖೆ ಮುಂದುವರೆದಿದೆ. ಬಾಗಲಕೋಟೆಯಿಂದ ರವಿ ಮೂಕಿ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ. ಈಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಯ ಕ್ವಿಕ್ ರೌಂಡ್ ಅಪ್. ರಾಯಚೂರಿನಲ್ಲಿ 4 ಇಲಾಖೆ ಅಧಿಕಾರಿಗಳು ಹೋಟೆಲ್ಗಳ ಮೇಲೆ ದಾಳಿ ಮಾಡಿದ್ದಾರೆ. ದಾಳಿ ವೇಳೆ ಫ್ರೀಜರ್ನಲ್ಲಿ ಸಿಕ್ಕಿದೆ 2 ರಿಂದ 3 ದಿನದ ಹಳೆಯ ಮಾಂಸ, ಪನ್ನೀರ್ ಹಾಗೂ ನಿಷೇಧಿತ ಬಣ್ಣಗಳ ಬಳಕೆಯಾಗಿರುವುದು ಪತ್ತೆಯಾಗಿದೆ. 2-3 ದಿನದ ಹಳೆ ಮಾಂಸ ಫ್ರೀಜರ್ಗಳಲ್ಲಿಟ್ಟಿದ್ರು. ರಾಯಚೂರು ಮಹಾನಗರ ಪಾಲಿಕೆ, ಕಂದಾಯ ಇಲಾಖೆ, ಫುಡ್ ಸೇಫ್ಟಿ, ಆರೋಗ್ಯ ಇಲಾಖೆ ದಾಳಿ ಮಾಡಿದೆ. ಹೋಟೆಲ್, ರೆಸ್ಟೋರೆಂಟ್, ಬೇಕರಿಗಳು, ಬಾರ್ ಅಂಡ್ ರೆಸ್ಟೋರೆಂಟ್ ಸೇರಿ 19 ಕಡೆ ದಾಳಿ ಮಾಡಿದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬ್ಯಾಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.